ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವಂತೆ ರಾಜ್ಕುಮಾರ್ ಹಿರಾನಿ ನಿರ್ದೇಶನದ ಮುನ್ನಾ ಬಾಯ್ ಸರಣಿ, 3 ಇಡಿಯಟ್ಸ್, ಪಿಕೆ, ಸಂಜು ಈ ಎಲ್ಲ ಚಿತ್ರಗಳು ಜನರ ಮನಗೆದ್ದು ಸೂಪರ್ ಹಿಟ್ ಎನಿಸಿಕೊಂಡಿವೆ. ಹಾಗೆ ಶಾರುಖ್ ಖಾನ್ ಬಾಲಿವುಡ್ನಲ್ಲಿಯೇ ಅತಿ ಹೆಚ್ಚು ಸಕ್ಸಸ್ ರೇಟ್ ಹೊಂದಿರುವ ಸೂಪರ್ ಸ್ಟಾರ್. ಈ ಒಂದು ವರ್ಷದಲ್ಲೇ ಜವಾನ್, ಪಠಾಣ್ ಮೂಲಕ 2 ಬಾರಿ 1,000 ಕೋಟಿ ರೂಪಾಯಿ ಗಡಿ ದಾಟಿದ್ದ ಅವರು ಡಂಕಿ ಮೂಲಕ ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದ್ದರು. ಇದೇ ಮೊದಲ ಬಾರಿ ಸ್ಟಾರ್ ನಿರ್ದೇಶಕ ಮತ್ತು ನಟ ಒಂದಾಗಿದ್ದು ಸಿನಿಮಾ ಪಕ್ಕಾ ಸಕ್ಸಸ್ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆದರೆ ಆ ಮಾತನ್ನು ಡಂಕಿ ಸಿನಿಮಾ ಉಳಿಸಿಕೊಂಡಿದ್ಯಾ ಎಂಬುದೇ ಈಗಿರುವ ಪ್ರಶ್ನೆ. ಇಲ್ಲಿ ರಾಜ್ಕುಮಾರ್ ಹಿರಾನಿ ತಮ್ಮ ಸಿನಿಮಾ ಡಂಕಿಗೆ ಆರಿಸಿಕೊಂಡಿರೋದು ವಾಸ್ತವ ಕತೆ. ಇದು ಪ್ರಸ್ತುತ ಭಾರತದಿಂದ ವಿದೇಶಕ್ಕೆ, ಅದರಲ್ಲೂ ಅಮೆರಿಕಾಗೆ ವಲಸೆ ಹೋಗುವವರ ಕರುಣಾಜನಕ, ಅಷ್ಟೇ ಭಯಾನಕ ಕತೆ ಕೂಡ ಹೌದು. ಆದರೆ ಅದನ್ನು ಪ್ರೇಕ್ಷಕರ ಮುಂದೆ ಸರಿಯಾದ ರೀತಿಯಲ್ಲಿ ಇಡುವಲ್ಲಿ ಹಾಗೂ ವಿಷಯದ ಗಂಭೀರತೆಯನ್ನ ತಿಳಿಸುವಲ್ಲಿ ಹಿರಾನಿ ಅವರು ಸೋತಿದ್ದಾರೆ ಎಂಬುದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಡಂಕಿ ಅಂದ್ರೆ ಏನು, ಡಂಕಿಯ ನಿಜವಾದ ಕತೆ ಏನು, ಇದೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀವಿ. ಅದಕ್ಕೂ ಮುಂಚೆ ಡಂಕಿ ಸಿನಿಮಾ ಚುಟುಕಾದ ವಿಮರ್ಶೆ ಹೀಗಿದೆ ನೋಡಿ. ಹಾರ್ಡಿ ಸಿಂಗ್ ಡಿಲೋನ್ ಎಂಬ ಮಾಜಿ ಸೈನಿಕ ತನ್ನನ್ನು ರಕ್ಷಿಸಿದ ಯುವಕನನ್ನು ಹುಡುಕಿಕೊಂಡು ಪಠಾಣ್ ಕೋಟ್ನಿಂದ ಲಾಲ್ಟೋ ಎಂಬ ಹಳ್ಳಿಗೆ ಬರ್ತಾನೆ. ಆತ ಭಾರತೀಯ ಸೇನೆಯಲ್ಲಿದ್ದ ಸೈನಿಕ. ಈ ಪಾತ್ರವನ್ನು ಶಾರುಖ್ ಖಾನ್ ಮಾಡಿದ್ದಾರೆ. ಪಂಜಾಬ್ನ ಲಾಲ್ಟು ಗ್ರಾಮದಲ್ಲಿ ಆತನಿಗೆ ಮನು, ಈ ಪಾತ್ರದಲ್ಲಿ ತಾಪ್ಸಿ ಕಾಣಿಸಿಕೊಂಡಿದ್ದಾರೆ. ಸುಖಿಯಾಗಿ ವಿಕ್ಕಿ, ಬುಗ್ಗು ಪಾತ್ರದಲ್ಲಿ ವಿಕ್ರಮ್ ಮತ್ತು ಬಲ್ಲಿಯಾಗಿ ಅನಿಲ್ ನಟಿಸಿದ್ದಾರೆ. ಇವರೆಲ್ಲರೂ ಹಾರ್ಡಿಗೆ ಸ್ನೇಹಿತರಾಗುತ್ತಾರೆ. ಹಳ್ಳಿಯಲ್ಲಿ ಸರಿಯಾದ ಕೆಲಸ, ಸಂಬಳವಿಲ್ಲದೆ ಬಡವರಾಗಿಯೇ ಇರುವುದಕ್ಕಿಂತ ಲಂಡನ್ಗೆ ಹೋಗಿ ಚೆನ್ನಾಗಿ ದುಡಿದು ಹಣ ಗಳಿಸಬೇಕು, ಆರ್ಥಿಕ ಸಮಸ್ಯೆಯಿಂದ ಕುಟುಂಬವನ್ನು ಪಾರು ಮಾಡಬೇಕು ಎಂಬ ಛಲ ಇವರದ್ದೆಲ್ಲರಾಗಿರುತ್ತದೆ. ಆದರೆ ಬಲ್ಲಿ ಹೊರತುಪಡಿಸಿ ಉಳಿದವರಿಗೆ ಇಂಗ್ಲೆಂಡ್ ವೀಸಾ ಸಿಗಲ್ಲ. ಹೀಗಾಗಿ ಇವರು ಅಕ್ರಮವಾಗಿ ಇಂಗ್ಲೆಂಡ್ಗೆ ನುಸುಳಲು ಪ್ಲಾನ್ ಮಾಡ್ತಾರೆ. ಆಗ ಪ್ಲಾನ್ ವರ್ಕ್ ಆಗುತ್ತಾ, ಇಂಗ್ಲೆಂಡ್ಗೆ ಹೋಗ್ತಾರಾ, ಮುಂದೇನು ಎಂಬುದೇ ಡಂಕಿ. ಇನ್ನು ದೇಶ ಪ್ರೇಮದ ಕುರಿತು ಈ ಸಿನಿಮಾದಲ್ಲಿ ಒಂದಿಷ್ಟು ಅಂಶಗಳಿವೆ. ಸಿನಿಮಾ ಲಂಡನ್ಗೆ ಹೋಗಲು ಬಯಸುವವರ ಮತ್ತು ವಲಸಿಗರ ಕಷ್ಟದ ಬಗ್ಗೆ ಹೇಳಿದರೂ ಕೂಡ ಅದು ಸಮಸ್ಯೆ ಮೇಲೆ ಇಷ್ಟು ಗಂಭೀರ ಪರಿಣಾಮ ಬೀರುವುದಿಲ್ಲ ಎನಿಸುತ್ತೆ. ಹಾಸ್ಯಕ್ಕೆ ಹೆಚ್ಚು ಹೊತ್ತು ನೀಡಲಾಗಿದ್ದು, ಕಳ್ಳ ಮಾರ್ಗದಲ್ಲಿ ವಲಸೆ ಹೋಗಿ ನಾಪತ್ತೆಯಾದವರು, ದಾರಿ ಮಧ್ಯೆ ಹೆಣವಾದವರ ನೋವು, ಸಂಕಷ್ಟ ತೋರಿಸಿಲ್ಲ. ಈ ವಿವರಗಳು ಇದ್ದಿದ್ದರೆ ಸಿನಿಮಾಗೆ ಇನ್ನಷ್ಟು ಗಟ್ಟಿತನ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ನಿರ್ದೇಶಕ ಹಿರಾನಿಯರ ಇದುವರೆಗಿನ ದುರ್ಬಲ ಕತೆ, ಚಿತ್ರಕತೆ ಡಂಕಿ ಅಂದ್ರೆ ತಪ್ಪಾಗಲಾರದು. ಮೊದಲಾರ್ಧ ನಗಿಸುತ್ತಾ ಸಾಗುವ ಕತೆ ಮಧ್ಯಭಾಗದ ಬಳಿಕ ಗಂಭೀರ ತಿರುವು ಪಡೆಯುತ್ತೆ. ಬಳಿಕ ಕ್ಲೈಮ್ಯಾಕ್ಸ್ನಲ್ಲಿ ಪ್ರೇಕ್ಷಕರನ್ನ ಒಂದಿಷ್ಟು ಭಾವುಕರನ್ನಾಗಿಸುತ್ತದೆ. ಆದರೆ ರಾತ್ರಿಯೆಲ್ಲ ನದಿಯೊಳಗೆ ಕಳೆಯುವ ಸನ್ನಿವೇಶ, ಅಕ್ರಮ ವಲಸೆಯನ್ನು ಸಮರ್ಥಿಸಿಕೊಂಡಿರುವ ರೀತಿ ಹಾಸ್ಯಾಸ್ಪದ ಎನಿಸುತ್ತದೆ. ಉತ್ತಮ ತಾರಾಗಣ ಹೊಂದಿದ್ದರೂ 161 ನಿಮಿಷಗಳ ಸಿನಿಮಾ ತುಂಬಾ ಉದ್ದ ಎನಿಸುತ್ತದೆ. 1995 ಹಾಗೂ 2020 ಈ 2 ಕಾಲಘಟ್ಟದಲ್ಲಿ ನಡೆಯುವ ಕತೆ ಇದು. ಆದರೆ 25 ವರ್ಷಗಳ ಬದಲಾವಣೆಯನ್ನು ಪಾತ್ರಗಳಲ್ಲಿ ಮಾತ್ರ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಹೆಚ್ಚು ಬದಲಾವಣೆಯನ್ನು ಕಾಣುವುದಿಲ್ಲ. ಕೆಲವೇ ಸನ್ನಿವೇಶಗಳು ಬಂದು ಹೋಗುವ ವಿಕ್ಕಿ ಕೌಶಲ್ ಡಂಕಿ ಚಿತ್ರದ ನಿಜವಾದ ಹೀರೋ ಆಗಿ ಕಾಣಿಸ್ತಾರೆ. ತಾಪ್ಸಿ ಮತ್ತು ಬೊಮಾನ್ ನಟನೆ ಎಲ್ರಿಗೂ ಇಷ್ಟವಾಗುತ್ತೆ. ಉಳಿದವರು ಅಚ್ಚುಕಟ್ಟಾಗಿ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಪ್ರೀತಮ್ ಸಂಗೀತದಲ್ಲಿ ಬಂದ ಮತ್ತು ಓ ಮಾಹಿ ಕೇಳಬಹುದು. ಕತೆ ಮತ್ತಷ್ಟು ವೇಗ ಪಡೆದುಕೊಂಡಿದ್ದರೆ ಮತ್ತಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಇನ್ನು ಡಂಕಿಯ ನಿಜವಾದ ಕತೆ ಏನು ಅಂತ ನೋಡೋದಾದ್ರೆ, ಡಂಕಿ ಅಂದ್ರೆ ಅಕ್ರಮ ವಲಸೆ ಅಂತ. ವೀಸಾ ಇಲ್ಲದೆ ಬೇರೆ ದೇಶಕ್ಕೆ ಕಾನೂನು ಬಾಹಿರವಾಗಿ ಹೋಗೋದು ಎಂದರ್ಥ. ಇದಕ್ಕೆ ಡಂಕಿ ಫ್ಲೈಟ್ ಅಥವಾ ಡಾಂಕಿ ಪ್ರಕ್ರಿಯೆ ಅಂತ ಹೇಳ್ತಾರೆ. ಭಾರತೀಯರು ಮೊದಲು ಕೇವಲ ಯುಕೆಗೆ ಹೋಗಲು ಮಾತ್ರ ಡಂಕಿ ಪದವನ್ನ ಬಳಸ್ತಾ ಇದ್ರು. ಇವರು ಮೊದಲು ಶೆಂಗನ್ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಇಲ್ಲಿ ಕೇವಲ ಶೆಂಗನ್ ವೀಸಾ ಇದ್ರೆ ಸಾಕು, ಬೇರೆ ಯಾವ ದೇಶಗಳ ವೀಸಾ ನಿಮ್ಗೆ ಬೇಕಾಗೋದಿಲ್ಲ. ಆದ್ರೆ ಈಗ ಸಾಕಷ್ಟು ಜನರು ಈ ಕಳ್ಳ ಮಾರ್ಗದ ಮೂಲಕ ಯುಕೆ ಬದಲು ಲಂಡನ್ಗೆ ಹೋಗಲು ಬಯಸುತ್ತಾರೆ. ಇಲ್ಲೂ ಕೂಡ ನಿಮಗೆ ಶೆಂಗನ್ ವೀಸಾ ಇದ್ರೆ ಸಾಕು.
ಬೇರೆ ದೇಶಗಳ ವೀಸಾ ಬೇಕಾಗೋದಿಲ್ಲ. ಭಾರತದಲ್ಲಿ ಈ ಕೆಲಸ ಮಾಡಿಸಲು ಸಾವಿರಾರು ಏಜೆನ್ಸಿಗಳು ಕೂಡ ಇವೆ. ಈ ರೀತಿ ಅಕ್ರಮವಾಗಿ ಭಾರತದಿಂದ ವಿದೇಶಕ್ಕೆ ಅಕ್ರಮವಾಗಿ ಜನರನ್ನು ಕಳಿಸುವಲ್ಲಿ 2 ರಾಜ್ಯಗಳು ಮುಂಚೂಣಿಯಲ್ಲಿವೆ. ಅವು ಪಂಜಾಬ್ ಹಾಗೂ ಗುಜರಾತ್ ರಾಜ್ಯಗಳಾಗಿವೆ. ಆದರೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾದ ಕಾರಣ ಹರಿಯಾಣ ರಾಜ್ಯ ಕೂಡ ಈ ರೇಸ್ನಲ್ಲಿ ಈಗ ತುಂಬಾ ಮುಂದೆ ಹೋಗಿದೆ. ಈ ಏಜೆನ್ಸಿಗಳು ಎಷ್ಟು ದುಡ್ಡು ತೆಗೆದುಕೊಳ್ಳುತ್ತವೆ ಅನ್ನೋದು ಅವುಗಳ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕಾನಮಿ ಡಿಲಕ್ಸ್ ಪ್ಯಾಕೇಜ್ ಇಲ್ಲವೇ ಬಾರ್ಡರ್ ತನಕ ಬಿಟ್ಟರೆ ಮುಂದೆ ನಡೆದುಕೊಂಡೇ ಹೋಗಬೇಕು ಎನ್ನುವ ಪ್ಯಾಕೇಜ್ ಕೂಡ ಇದರಲ್ಲಿ ಸೇರಿರುತ್ತವೆ. ಪ್ಯಾಕೇಜ್ಗಳ ಆಧಾರದ ಮೇಲೆ 25ರಿಂದ 60 ಲಕ್ಷದವರೆಗೂ ಇವರು ಹಣ ಕೇಳ್ತಾರೆ. ಬಹಳಷ್ಟು ಜನರು ಇಂತಹ ಕಂಪನಿಗಳ ಜಾಲಕ್ಕೆ ಸಿಲುಕುತ್ತಾರೆ. ಹಾಗೆ ನೋಡಿದ್ರೆ ನಿಮಗೆ ವೀಸಾ ಮಾಡಿಸಲು ಅಷ್ಟು ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಕೆಲವರಿಗೆ ವೀಸಾನೇ ಬೇಕಾಗಿರಲ್ಲ, ಇಲ್ಲವೇ ಅವರ ಬಳಿ ವೀಸಾ ಮಾಡಿಸಲು ಸೂಕ್ತ ದಾಖಲೆಗಳಿಲ್ಲದ ಕಾರಣ ಹಲವರು ವಿದೇಶಕ್ಕೆ ಹೋಗಲು ಈ ಡಂಕಿ ಮಾರ್ಗವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಹೀಗೆ ಕಾನೂನು ಬಾಹಿರವಾಗಿಯೇ ವಿದೇಶಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಆ ಏಜೆನ್ಸಿಗಳಿಗೆ ಅಷ್ಟೊಂದು ದುಡ್ಡು ಒಟ್ಟುಗೂಡಿಸಿ ಕೊಡಲು ಅವರು ತಮ್ಮ ಮನೆ ಜಮೀನು ಮಾರಬೇಕಾಗತ್ತೆ, ಇಲ್ಲವೇ ಜೀವನ ಪರ್ಯಂತ ದುಡಿದ ಹಣವನ್ನ ಅಲ್ಲೇ ಆ ಏಜೆನ್ಸಿಗಳಿಗೆ ಕೊಡಬೇಕಾಗತ್ತೆ. ಕೆಲವೊಂದು ವೇಳೆ ಈ ಕಂಪನಿಗಳು ಕೂಡ ಜನರಿಗೆ ಇಲ್ಲ ಸಲ್ಲದ ಭರವಸೆ ಕೊಟ್ಟು ಮರಳು ಮಾಡುತ್ತವೆ. ನಿಮಗೆ ಅಮೆರಿಕ ತಲುಪಿಸುವುದಷ್ಟೇ ಅಲ್ಲದೆ ನಿಮಗೆ ಅಲ್ಲಿ ಒಂದು ಒಳ್ಳೆಯ ಉದ್ಯೋಗ ಕೊಡಿಸ್ತೀವಿ ಅಂತಲೂ ಕೂಡ ಭರವಸೆ ನೀಡ್ತಾರೆ. ಆದರೆ ನಿಜವಾದ ಸಮಸ್ಯೆಯನ್ನ ಜನರಿಂದ ಮುಚ್ಚಿಡುತ್ತವೆ. ವಿದೇಶಕ್ಕೆ ಹೋದ ಬಳಿಕ ವಾಸ್ತವವಾಗಿ ಎದುರಿಸಬೇಕಾದ ಕಾನೂನು ಪ್ರಕ್ರಿಯೆ, ಅಲ್ಲಿ ಮುಂದೇನು ಕತೆ ಒಂದೂ ಹೇಳೋದಿಲ್ಲ. ಯಾರಿಗೆ ಈ ವಿಷಯಗಳು ಗೊತ್ತಿಲ್ಲವೋ ಅವರು ಬೇಗನೆ ಈ ಜಾಲಕ್ಕೆ ಸಿಕ್ಕಿಬೀಳುತ್ತಾರೆ. ಹೀಗೆ ಈ ಕಂಪನಿಗಳು ಜನರಿಗೆ ಮೋಸ ಮಾಡುತ್ತಿವೆ. ಹೀಗೆ ವಲಸೆ ಹೋದವರು ಕೆನಡಾದಿಂದ ಅಮೆರಿಕ ತಲುಪಲು ದುರ್ಗಮ ಮಾರ್ಗ ಹಿಡಿಯಬೇಕಾಗುತ್ತದೆ. ಅಲ್ಲಿ -35 ಡಿಗ್ರಿ ಶೀತವಿರುತ್ತದೆ. ಇಲ್ಲಿ ಮೆಕ್ಸಿಕೋ ಬಾರ್ಡರ್ ಮೂಲಕ ಅಮೆರಿಕ ಹೋಗಲು ಕೆಲವರು ಬಯಸುತ್ತಾರೆ. ಆದರೆ ಇದು ಇನ್ನೂ ಭಯಾನಕವಾಗಿದೆ. ಈ ಡಂಕಿ ಮಾರ್ಗದಲ್ಲಿ ಹಲವರ ಪ್ರಾಣಗಳು ಹೋಗಿವೆ. ಹಾಗೂ ಹೀಗೂ ಅಮೆರಿಕ ಬಾರ್ಡರ್ ಪಾರು ಮಾಡಿದ್ರೂ ಕೂಡ ಅಲ್ಲಿ ಗಡಿ ಕಾವಲು ಸಿಬ್ಬಂದಿ ಕೈಗೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಅಲ್ಲಿ ಬೇರೆ ದಾರಿ ಇಲ್ಲದೆ ಅವರು ಪೊಲೀಸರಿಗೆ ಶರಣಾಗಬೇಕಾಗುತ್ತದೆ. ಹೀಗೆ ಸಿಕ್ಕಿ ಬಿದ್ದವರನ್ನ ನಿರಾಶ್ರಿತ ಶಿಬಿರಕ್ಕೆ ಬಿಡಲಾಗುತ್ತೆ. ಅಲ್ಲಿ ಅವರು ಅಮೆರಿಕ ಆಶ್ರಯಕ್ಕೆ ಅರ್ಜಿ ಹಾಕಬಹುದು. ಆದರೆ ಕೊಡುವ ಕಾರಣ ಸತ್ಯವಾಗಿದ್ರೆ ಮಾತ್ರ ಆಶ್ರಯ ಸಿಗುತ್ತೆ, ಇಲ್ಲವಾದಲ್ಲಿ ಜೈಲು ಸೇರಬೇಕಾಗುತ್ತದೆ. ಹೀಗೆ ಈ ಮಾರ್ಗದಲ್ಲಿ ಪ್ರಾಣವೇ ಹೋಗಬಹುದು ಎಂದಾದ ಮೇಲೆ ಇನ್ನು ಯಾಕೆ ಇದೇ ಮಾರ್ಗ ಹಿಡಿಬೇಕು ಎಂಬುದನ್ನು ಜನರು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಜೀವ ಇದ್ರೆ ಅಲ್ವೇ ದುಡ್ಡು, ಜೀವನ.